ಹಾಯ್ ಹಲೋ ಸ್ನೇಹಿತರಿಗೆ ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸುಚಿತ್ರಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡ್ತಿನ ವಿಡಿಯೋ ಇಷ್ಟು ಬೆಳಗ್ಗೆನೆ ಅಂತ ಅಂದರೆ ನಾನು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡ್ತೀನಿ. ಎದ್ದು ಗಿಡಕ್ಕೆ ನೀರು ಹಾಕೋದು, ತೆಂಗಿನ ಮರ ನೋಡೋದು, ದೇವ್ರ ಫೋಟೋಗೆ ನಮಸ್ಕಾರ ಮಾಡೋದು, ಈ ಥರ ಎಲ್ಲ ಮಾಡಿಕೊಂಡು ಆಮೇಲೆ 6 ಗಂಟೆ ಹತ್ರ ಅಂದರೆ 5:45 ಹತ್ರ ನಾನು ಕೆಲ್ಸಕ್ಕೆ ಹೊರಡ್ತೀನಿ. ಇವತ್ತು ಕೆಲಸಕ್ಕಿಲ್ಲ, ತುಮಕೂರಿಗೆ ಹೋಗ್ತಾಯಿದ್ದೀವಿ. ತುಮಕೂರಿಗೆ ಯಾಕಪ್ಪ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಮಕ್ಕಳು ನನಗೋಸ್ಕರ ಝೀ ಕನ್ನಡ ಧಾರಾವಾಹಿ ಪ್ರಶ್ನೆಗೆ ಉತ್ತರ ಕೊಟ್ಟು ನನಗೆ ಸೀರೆ ಬರೋ ಹಾಗೆ ಮಾಡಿದ್ದಾರೆ. ಅದನ್ನು ತರಕ್ಕೆ ಹೋಗ್ತಾಯಿದ್ದೀನಿ. ಅಯ್ಯೋ ದೇವ, ಫೋನ್ ಮರ್ತು ಇಟ್ಬಿಟ್ಟು ಬಂದೆ ಮನೆಯಲ್ಲೇ. ಈಗ ಫೋನ್ ತರೋಕ್ಕೆ ನನ್ನ ಮಗನಿಗೆ ಫೋನ್ ಮಾಡಿದ್ದೀನಿ, ತಂದುಕೊಟ್ಟ. ಈಗಾಗಲೇ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ನಾನು. ನೋಡಿ, ನಾನು ಫಸ್ಟ್ ಟೈಮ್ ತುಮಕೂರಿಗೆ ಬರ್ತಾ ಇರೋದು. ಹಾಗಾಗಿ ತುಮಕೂರು ಬಸ್ ಸ್ಟ್ಯಾಂಡ್ ನೋಡಿ ನಂಗೆ ಶಾಕ್ ಆಯಿತು. ಈ ಥರ ಇದೆಯಲ್ಲಪ್ಪ, ಮಾಲ್ ಒಳಗಡೆ ಇರೋ ಥರ ಇದೆಯಲ್ಲ ಅಂತ ಸಖತ್ ಖುಷಿ ಆಯಿತು ನನಗೆ ಈ ಬಸ್ ಸ್ಟ್ಯಾಂಡ್ ನೋಡಿ. ಹಾಗೆ ನಾವು ಬಸ್ ಇಳ್ದು ನೋಡಿ ಆ ಕಡೆ ಬಸ್ ನಿಂತಿದೆಯಲ್ಲ ಅಲ್ಲಿಗೆ ಹೋಗಿ ಅವ್ರಿಗೆ ಕಾಲ್ ಮಾಡ್ದೋ, ಎಲ್ಲಿದ್ದೀರಾ ಏನು ಅಂತ. ಅವರು ಇಲ್ಲಿ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ ಬನ್ನಿ ಅಂತ ಹೇಳಿದ್ರು. ನಾವು ಬಂದೋ. ನಮ್ಮ ಮನೆ ದೇವರು ಅವ್ರನ್ನ ನೋಡ್ತಾ ಇದ್ದಾರೆ ನೋಡಿ. ಇವರು ಗುಬ್ಬಿಯಿಂದ ಬಂದಿದ್ದಾರೆ, ಈ ಸಿಸ್ಟರು. ಇವರೇ ಬಂದಿರೋದು ಝೀ ಕನ್ನಡ ಕಡೆಯಿಂದ ನಮಗೆ ಸೀರೆನ ಕೊಡೋಕ್ಕೆ. ಬಂಪರ್ ಬಹುಮಾನ ಯಾರು ತೊಗೊಂಡ್ರು ಗೊತ್ತಿಲ್ಲ, ನಮ್ಮೆಲ್ಲರಿಗೂ ಸೀರೆ ಸಿಕ್ಕಿದೆ. ನಮ್ಮ ಮನೆ ದೇವ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅವ್ರನ್ನ, ಯಾವ ರೀತಿ ಇರ್ಬೋದು ಅಂತ. ಎಲ್ಲರಿಗೂ ಒಂದೇ ರೀತಿ ಸೀರೆ ಕೊಟ್ಟಿದ್ದಾರೆ, ಲೈಟ್ ಕಲರು. ಬಾರ್ಡ್ರು ಮಾತ್ರ ಎಲ್ಲರದು ಸೇಮ್ ಪಿಂಕ್ ಬಾರ್ಡ್ರು. ಇವ್ರಿಗೆ ಗ್ರೀನ್ ಈ ಥರ ಕೊಟ್ಟಿದ್ದಾರೆ, ನಂಗೆ ಇದೇ ಥರನೇ ಬ್ಲೂ ಕೊಟ್ಟಿದ್ದಾರೆ ಅಷ್ಟೇ. ಸಾಕು ಸ್ನೇಹಿತರೆ, ಝೀ ಕನ್ನಡನ ಎಲ್ಲರೂ ನೋಡಿ ಈ ರೀತಿ ಬಹುಮಾನಗಳ್ನ ಎಲ್ಲರೂ ಕೂಡ ನಮ್ಮ ಕರ್ನಾಟಕದ ಜನತೆ, ಹೆಣ್ಮಕ್ಳು ಎಲ್ಲರೂ ಕೂಡ ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟು ನಮ್ಮ ಮಕ್ಕಳ ವಿಷಯಕ್ಕೆ ಹೋಗೋಣ. ಏನಪ್ಪ ನಮ್ಮ ಮಕ್ಕಳ ವಿಷಯ ಅಂದರೆ, ನಮ್ಮ ಮಕ್ಕಳು ಎಷ್ಟು ಖುಷಿಯಾಗಿ ಈ ಒಂದು ಪ್ರೋಗ್ರಾಮ್ಗೆ ಮಿಸ್ ಕಾಲ್ ಕೊಟ್ಟಿದ್ದಾರೆ ಅಂದರೆ ನಾನು ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ಮನೇಲೂ ಕೂಡ ಕೆಲಸ ಇರುತ್ತೆ, ಬ್ಯುಸಿಯಾಗಿಬಿಡ್ತೀನಿ. ಬ್ಯುಸಿಯಾಗಿ ಕೆಲಸ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಆ ಟೈಮಲ್ಲಿ ಅವರು ನಮ್ಮ ಅತ್ತೆದು ಒಂದು ಫೋನ್ ಇರುತ್ತೆ, ನನ್ನದು ಒಂದು ಫೋನ್ ಇರುತ್ತೆ, ಎರಡನ್ನೂ ತೊಗೊಂಡು 2 ಫೋನಲ್ಲೂ ನಂಬರ್ನ ಹಾಕ್ಕೊಂಡಿದ್ದಾರೆ. ಸೇಮ್ ಎಲ್ಲ ನಂಬರು ಒಂದೇ ಥರ ಇರುತ್ತೆ, ಅಂದರೆ 2 ಮೊಬೈಲ್ ನಂಬರು ಒಂದೇ ಥರ ಇರುತ್ತೆ. ಲಾಸ್ಟ್ 3 ನಂಬರ್ ಮಾತ್ರ ಚೇಂಜ್ ಇರುತ್ತೆ. ಆ ಲಾಸ್ಟ್ 3 ನಂಬರಲ್ಲಿ 2 ನಂಬರ್ ಚೇಂಜ್ ಇರುತ್ತೆ, 1 2 ಅಂತ. ಇದನ್ನು ನನ್ನ ಚಿಕ್ಕ ಮಗ ನೋಟ್ ಮಾಡ್ಕೊಂಡಿದ್ದಾನೆ. ದೊಡ್ಡ ಮಗ ಆಟ ಆಡ್ತಾ ಏನೇನು ಪ್ರಶ್ನೆ ಕೇಳ್ಬೋದು ಅನ್ನೋದನ್ನು ನೋಡ್ಕೊಂಡಿದ್ದಾನೆ. ನೋಡಿಕೊಂಡು ಆಟ ಆಡಿಕೊಂಡೇ ಅವ್ರ ತಮ್ಮಂಗೆ ಹೇಳೋದು 1 2 ಅಂತ. ಅವನು 1ನೇ ನಂಬರ್ಗೆ 2ನೇ ನಂಬರ್ಗೆ ಮಿಸ್ ಕಾಲ್ ಕೊಟ್ಟಿರೋದಕ್ಕೆ ಇವತ್ತು ನಾನು ತುಮಕೂರಿಗೆ ಬಂದು ಸೀರೆ ತೊಗೊಂಡೆ. ಮುಖ್ಯ ಕಾರಣ ನನ್ನ ಮಕ್ಕಳೇ ಈ ಸೀರೆ ತೊಗೊಳೋದಕ್ಕೆ. ಹಾಗೆ ಹೊಟ್ಟೆ ಹಸಿತಾಯಿತ್ತು, ಮನೇಲಿ ಊಟ ಮಾಡಲಿಲ್ಲ. ಈಗ ತುಮಕೂರು ಬಸ್ ಸ್ಟ್ಯಾಂಡಲ್ಲಿರೋ ಹೋಟ್ಲಲ್ಲಿ ಇಡ್ಲಿ ವಡೆ ಮಸಾಲೆ ದೋಸೆ ತೊಗೊಂಡು ಒಂದು ರೈಸ್ ಬಾತು ತೊಗೊಂಡಿದ್ದೀವಿ. ಯಬ್ಬ, ಎಷ್ಟು ರೇಟ್ ಅಂದರೆ ಅಷ್ಟು ರೇಟ್ ಇದೆ ಊಟಕ್ಕೆ. ಸಿಕ್ಕಾಪಟ್ಟೆ ಗ್ಯಾಸ್ ರೇಟೆಲ್ಲ ಇರೋದ್ರಿಂದ ರೇಟ್ ಜಾಸ್ತಿ ಇದೆ, ಆದರೂ ತೊಗೊಂಡು ತಿಂದು. ನೆಕ್ಸ್ಟ್ ನಾವು ಮತ್ತೆ ಮೇಲೆ ಹೋಗ್ತಾಯಿದ್ದೀವಿ. ಸ್ವಲ್ಪ ತಿರುಗಾಡೋಣ ಅಂದರೆ ನಂಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ವಾಪಸ್ ಮನೆಗೆ ಹೋಗೋಣ ಅಂತ ಮತ್ತೆ ಮೇಲೆ ಹೋಗಿದ್ದೀವಿ. ನಮ್ಮ ಮನೆ ದೇವರಂತೂ ಸಿಕ್ಕಾಪಟ್ಟೆ ನನ್ನ ಓಡಾಡಿಸ್ಬಿಟ್ರು, ಸಖತ್ ಸುಸ್ತಾಗೋಯಿತು ನನಗೆ. ಆಮೇಲೆ ಸ್ನೇಹಿತರೆ, ಇನ್ನೊಂದೇನು ಗೊತ್ತಾ, ಮಕ್ಕಳು ನಾವು ಮನೆಯಲ್ಲಿ ತಾಯಿ ತಂದೆ ಏನನ್ನೆಲ್ಲ ಮಾಡ್ತೀವಿ ಎಲ್ಲನೂ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನಾವು ಒಳ್ಳೇದು ಮಾಡಿದ್ರೆ ಅವ್ರು ಒಳ್ಳೇದನ್ನೇ ಕಲಿತಾರೆ, ನಾವು ಕೆಟ್ಟದ್ದು ಮಾಡಿದ್ರೆ ಅವ್ರು ಕೆಟ್ಟದ್ದನ್ನೇ ಕಲಿತಾರೆ. ಈಗ ನನ್ನ ಮಕ್ಕಳು ಬೆಳಗ್ಗೆ 9:30ಗೆ ಸ್ಕೂಲಿಗೆ ಹೋದರೆ 4:15ಗೆ ಬರ್ತಾರೆ. 4:15ಗೆ ಬಂದರೆ 5 ಗಂಟೆ 5:15ವರೆಗೂ ಇರ್ತಾರೆ. ಮತ್ತು ಟ್ಯೂಷನ್ಗೆ ಹೋಗ್ತಾರೆ. ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬರೋದು ಅವ್ರು ರಾತ್ರಿ 8:30ಗೆ. ಆದ್ರೂ 6 ಗಂಟೆಯಿಂದ ರಾತ್ರಿ 10:30ವರೆಗೂ ಬರ್ತಾ ಇರೋ ಧಾರಾವಾಹಿ ಪ್ರಶ್ನೆಗೆ ಉತ್ತರ ಕೊಟ್ಟು ನನಗೆ ಈ ರೇಷ್ಮೆ ಸೀರೆ ಕೊಡಿಸಿದ್ದಾರೆ. ನನ್ನ ಮುದ್ದು ಮಕ್ಕಳಿಗೆ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಎಲ್ಲರೂ ಆದಷ್ಟು ಮನೆಗಳಲ್ಲಿ ಮಕ್ಕಳ ಮುಂದೆ ಒಳ್ಳೆಯದನ್ನೇ ಮಾಡೋಕ್ಕೆ ಪ್ರಯತ್ನ ಪಡಿ ತಂದೆ ತಾಯಿಯಂದಿರು. ನನ್ನ ಮಕ್ಕಳಂತೂ ಫುಲ್ಲು ಖುಷಿಯಾಗಿ ಸೀರೆ ಓಪನ್ ಮಾಡ್ತಾಯಿದ್ದಾರೆ.
ದೊಡ್ಡ ಮಗ ಅಂತೂ ಬೇರೆಯೇ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ ಮಮ್ಮಿ ಅಂದ. ಹೋಗಲಿ ಬಿಡು ಮಮ್ಮಿ, ನಿನಗೊಂದು ಸೀರೆ ಸಿಕ್ತಲ್ಲ ಅಂತ ಖುಷಿಯಾಗಿ ಸೀರೆ ಓಪನ್ ಮಾಡಿ ನನ್ನ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಾರೆ. ಅಷ್ಟೇ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು.